ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರ್ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಭೀಮಾ ಅದೇನೋ ಸರಿ, ಆದ್ರೆ ಇಷ್ಟೆಲ್ಲ ಬರೆಯೋಕ್ ಸಾಧ್ಯನಾ? ಪ್ರಯತ್ನ ಮಾಡ್ತೀನಿ, ಆಗತ್ತೆ ಅನ್ನೋ ನಂಬಿಕೆ ಇದೆ. ತಗೋ ಬರಿ, ನಾವು ನೋಡ್ತೀವಿ ನೀನ್ ಅದೆಷ್ಟು ಬುದ್ಧಿವಂತ ಅಂತ. ಪುರಂಜನ, ಭೀಮಂಗ್ ಸ್ವಲ್ಪ ಹೇಳು, ಈ ಸಂಸಾರದಲ್ಲಿ ಗುರುಗಳಂತೋರು ಒಬ್ರೇ ಇರೋಲ್ಲ, ಸಾವಿರಾರು ಜನ ಇರ್ತಾರೆ ಅಂತ. ಒಬ್ರು ಹೋದ್ರೆ ಮತ್ತೊಬ್ರು ಹುಟ್ಟು ಬರ್ತಾನೆ ಇರ್ತಾರೆ. ಅದರಿಂದ ಅವರನ್ನ ಊರಿಂದ ಕಳ್ಸೋದ್ರಿಂದ ಏನೂ ಪ್ರಯೋಜನ ಇಲ್ಲ. ಆದ್ರೆ ರಾಮ್ಜಿ, ನಿಮ್ಗೂ ಗೊತ್ತೇ ಇದೆ, ನಮ್ ಭೀಮ ತನ್ನದೇ ಆದ ರೀತಿಯಲ್ಲಿ ಯೋಚನೆ ಮಾಡಿ ಗೆಲ್ತಾನೆ. ಮತ್ತವನ್ಗೆ ಕಷ್ಟಗಳನ್ನ ಎದುರಿಸೋದನ್ನ, ಹೋರಾಟ ಮಾಡೋದನ್ನ ನೀವೇ ಅಲ್ವಾ ಅವನ್ಗೆ ಹೇಳ್ಕೊಟ್ಟಿದ್ದು? ಮುಂಚಿನ ಪರಿಸ್ಥಿತಿ ಬೇರೆ, ಈಗಿನ ಪರಿಸ್ಥಿತಿನೇ ಬೇರೆ. ಈಗ ಅವನು ಒಬ್ನೇ ಆಗಿದ್ದಾನೆ. ಆನಂದ ಏನೋ ಸದ್ಯಕ್ಕೀಗ ಜೊತೆಗಿದ್ದಾನೆ, ಆದ್ರೂ ಬಾಲ ಅವನ್ ಜೊತೆ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಭೀಮನ ಕಂಡ್ರೆ ಪ್ರೀತಿ ಇರ್ಬೋದು, ಆದ್ರೆ ಭೀಮನ ಹೋರಾಟಕ್ಕೆ ಅವನು ಸದಾ ಜೊತೆಲಿ ನಿಲ್ಲಕ್ಕಾಗಲ್ಲ. ರಾಮ್ಜಿ, ನಂಗೂ ಭೀಮ ಓದ್ಬೇಕು ಅನ್ನೋ ಆಸೆ ಇದೆ, ಆದ್ರೆ ಭೀಮ ನಮ್ಮ ಮಾತನ್ನ ಕೇಳೋದಿಲ್ಲ ಅಂತಾನೆ. ಅವನು ಕೇಳಲಿಲ್ಲ ಅಂದ್ರೂ ಪರವಾಗಿಲ್ಲ. ಒಂದ್ ಕೆಲ್ಸ ಮಾಡು ಪುರಂಜನ, ಪ್ರಾರ್ಥನೆ ಮಾಡ್ಕೋ ಸಾಕು, ಎಲ್ಲ ಸರಿ ಹೋಗ್ಲಿ ಅಂತ. ನನ್ನ ಕುಟುಂಬ 2 ಭಾಗನೇ ಆಗಿ ಹೋಗ್ಬಿಟ್ಟಿದೆ, ಮುಂದೆ ಒಂದಾಗ್ಬೋದು, ಎಲ್ರೂ ಒಟ್ಟಿಗೆ ಬದುಕ್ಬೋದು. ಸದ್ಯ ಎಲ್ಲ ಮೊದ್ಲಿನ ಥರ ಆದ್ರೆ ಸಾಕು. ಹಾಗಾಗಕ್ ನಾನ್ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಹಾಗ್ ಬದುಕ್ಬೇಕು ಅಂತಿದ್ರೆ ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನಿಮ್ ಹೆಂಡತಿ ಹತ್ರ ಸುಳ್ಳು ಹೇಳ್ತಿದ್ದೀರಾ, ನೀವು ಮೋಸ ಮಾಡ್ತಿದ್ದೀರಾ ಅವಳಿಗೆ. ಜೀಜಾಬಾಯಿ, ನಿನ್ ಗಂಡನ ಹತ್ರ ಹೀಗ ಮಾತಾಡೋದು? ಗಂಡನ ಹತ್ರ ಹೇಗ್ ಮಾತಾಡ್ಬೇಕು ಅಂತ ನೀವ್ ಹೇಳ್ಕೊಡ್ತೀರಾ ನಂಗೆ? ನೀವೇ ನಂಗ್ ಮದ್ವೆ ಮಾಡ್ಸಿದ್ದಲ್ವಾ? ಇವಾಗ ಗುಟ್ಟಾಗ್ ನನ್ ಗಂಡನ್ನ ಭೇಟಿ ಮಾಡಿ ಮನೆ ಮುರಿಬೇಕು ಅಂತಿದ್ದೀರಾ? ಮನೆ ಮುರಿಯೋ ಕೆಲ್ಸ ಮನೆ ಒಳಗಿರೋರಿಂದ ಮಾತ್ರ ಸಾಧ್ಯ. ಮನೆಯಲ್ಲಿ ಎಲ್ಲಾರೂ ಒಟ್ಟಾಗಿದ್ರೆ ಯಾರಿಂದನೂ ಒಡೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಮತ್ತೆ ಜೀಜಾಬಾಯಿ, ಮನೆ ಒಡೆದಿದ್ದು ನೀನು, ನಾನಲ್ಲ. ನಾನ್ ಬೇರೆ ಉದ್ದೇಶ ಇಟ್ಕೊಂಡು ಮದ್ವೆ ಮಾಡಿಸಿದ್ದು. ಆದ್ರೆ ನೀನ್ ಮಾಡ್ತಿರೋದೇನು? ಏನ್ ಅನ್ಕೊಂಡ್ ಮದ್ವೆ ಮಾಡ್ಸಿದ್ರಿ? ಮದ್ವೆ ಆದ್ಮೇಲೆ ಜೀಜಾಬಾಯಿ ನೀವ್ ಹೇಳಿದ್ದನ್ನೆಲ್ಲ ಮಾಡ್ತಾಳೆ ಅಂತನಾ? ಇಲ್ಲ, ಖಂಡಿತ ಇಲ್ಲ. ಆದ್ರೆ ಇದನ್ನೇ ಹೇಳೋದು, ನಮ್ಮ ಅದೃಷ್ಟನ ನಾವೇ ಹಾಳು ಮಾಡ್ಕೊಳ್ಳೋದು ಅಂತ. ನಾಳೆ ದಿನ ಜನ ನಿನ್ನ ಭೀಮರಾವ್ ಅಂಬೇಡ್ಕರ್ ತಾಯಿ ಅಂತ ಗುರುತಿಸ್ತಾರೆ, ಅದು ನೀನು ಸರಿಯಾಗಿದ್ರೆ ಮಾತ್ರ. ಮತ್ತೆ ನೀನಂತೂ ಖುದ್ದಾಗಿ ಭೀಮಂಗೆ ಮಲ್ತಾಯಿ ಅನ್ನೋದನ್ನ ಸಾಬೀತ್ ಮಾಡಕ್ ಹೊರಟಿದ್ಯಾ? ಸರಿ ಬಿಡಿ, ಇನ್ಮೇಲಿಂದ ನಮ್ಮೋರ್ನ ಹೀಗೆ ಕದ್ದು ಮುಚ್ಚಿ ಎಲ್ಲ ಭೇಟಿ ಮಾಡೋದಕ್ ಬರ್ಬೇಡಿ. ಪುರಂಜನ ಯಾರು ಅಂತ ಮರ್ತೋದ್ಯಾ? ಇವನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಸ್ನೇಹಿತ. ಮೊದಲು ಗೌರವನ ಕೊಡು. ಕ್ಷಮಿಸ್ಬಿಡಿ ನನ್ನ, ಆದ್ರೆ ಮತ್ ನೀವಿದನ್ ಮರಿಬೇಡಿ. ಅವರು ನಿಮ್ ಸ್ನೇಹಿತರು, ಮತ್ತೆ ನಾನ್ ನಿಮ್ ಹೆಂಡತಿ ಅನ್ನೋದನ್ನ. ಮತ್ತೆ ಇವರು ಇಲ್ಲಿಗೆ ಬಂದಿರೋದು ನಿಮ್ ಸ್ನೇಹಿತರಾಗಲ್ಲ, ಭೀಮನ್ ರಾಯಭಾರಿ ಆಗ್ತಾನೆ. ಹಾಗಿದ್ರೆ ಜೀಜಾಬಾಯಿ, ನನ್ ಮಾತನ್ನ ನೆನ್ಪಲ್ಲಿಟ್ಕೋ. ನಿಜ ಹೇಳ್ಬೇಕು ಅಂದ್ರೆ ನೀನಿನ್ನು ಭೀಮರಾವ್ನ ಅರ್ಥ ಮಾಡ್ಕೊಂಡಿಲ್ಲ. ಅವನು ಭೀಮರಾವ್ ಇವತ್ತು ನಿನ್ಗೋಸ್ಕರನೇ ಅವನ್ ತಂದೆನ ಬಿಟ್ಕೊಟ್ಟಿದ್ದಾನೆ. ನಾಳೆ ದಿನ ನಿನ್ಗೇನಾದ್ರೂ ತೊಂದರೆ ಆದ್ರೆ ಭೀಮರಾವ್ ಒಬ್ನೇ ನಿನ್ ಜೊತೆಗೆ ಬರೋದು.
ನೋಡು, ಈಗ್ಲಾದ್ರೂ ಒಪ್ಕೋತ್ಯಾ? ನೋಡು, ಅರ್ಥ ಮಾಡ್ಕೋ. ಈ ವಯಸ್ಸಲ್ಲಿ ಭೀಮ್ರಾವ್ ಏನ್ ಮಾಡ್ತಾ ಇದ್ದಾನೆ? ಕತ್ತೆ ಥರ ಬೆಳೆದಿದ್ಯಲ್ಲ, ನೀನೇನು ಮಾಡ್ತಾ ಇದ್ಯಾ ಅಂತ ಯೋಚನೆ ಮಾಡು. ಅಪ್ಪ, ನಂಗ್ ನನ್ ತಪ್ಪ ಅರ್ಥ ಆಗಿದೆ. ಇನ್ಮೇಲೆ ನಾನು ಕೆಲಸ ಮಾಡ್ತೀನಿ. ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿತೀನಿ. ಇನ್ಮೇಲೆ ಎಲ್ರಿಗಿಂತ ಮುಂಚೆ ಬಂದು ಸಂಜೆ ಎಲ್ರು ಹೊರಟ ಮೇಲೆ ಹೊರಡ್ತೀನಪ್ಪ. ಸಂತೋಷದ ವಿಚಾರ ಇದು. ಸೂರ್ಯ ಅಣ್ಣ, ಕೆಲ್ಸ ಮಾಡ್ತಾ ಮಾಡ್ತಾ ನಿಮ್ಗೂ ಕೆಲ್ಸದ ಮೇಲೆ ಆಸಕ್ತಿ ಹುಟ್ಟುತ್ತೆ. ನನಗಂತೂ ಇದು ತುಂಬಾ ಸಂತೋಷದ ವಿಷಯ. ಇವತ್ತು ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ನಡಿ, ನಾನೇ ನಿಂಗೆಲ್ಲ ಕೆಲಸ ತೋರಿಸ್ಕೊಡ್ತೀನಿ. ನಿಂಗೇನೇನು ಹೇಳ್ಕೊಡ್ಬೇಕು ಅಂತ ಅನ್ಕೊಂಡಿದ್ನೋ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಖಂಡಿತ ಅಪ್ಪ, ನೀವು ಹಾಕಿದ ಗೆರೆ ದಾಟಲ್ಲ. ಚೆನ್ನಾಗಿ ಕೆಲಸ ಮಾಡ್ತೀನಿ. ಆದ್ರೆ ನೀವು ನಂದೊಂದು ಷರತ್ತಿಗೆ ಒಪ್ಬೇಕು. ನಿನ್ನೆಲ್ಲ ಷರತ್ತುಗಳಿಗೂ ನನ್ನ ಒಪ್ಪಿಗೆ ಇದೆ. ಕೇಳು, ನಿಂಗೇನ್ ಬೇಕು ಕೇಳು. ನನ್ ಷರತ್ ಒಂದೇ ಇರೋದು, ನೀವು ಈಗ್ಲೇ ಈ ಭೀಮ್ರಾವ್ ಮತ್ತೆ ಅವನಣ್ಣ ಆನಂದನ್ನ ಈಗಿಂದೀಗ್ಲೇ ಕೆಲಸದಿಂದ ಕಿತ್ತಾಕ್ಬೇಕು. ಏನ್ ಹೇಳ್ತಾ ಇದ್ಯಾ ಸೂರ್ಯ? ಸರಿಯಾಗಿ ಯೋಚನೆ ಮಾಡು. ಯೋಚನೆ ಮಾಡೇ ಹೇಳ್ತಿದ್ದೀನಿ. ನಾನು ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನೀವಿವ್ರಿಬ್ರನ್ನ ತೆಗಿಲೇಬೇಕು. ಮನೇಲಿ ದಿನಸಿ ಇಲ್ಲ, ಮತ್ತೆ ದುಡ್ಡು ಇಲ್ಲ. ಮೊದ್ಲು ಸ್ವಲ್ಪ ದುಡ್ಡು ಹೊಂದಿಸ್ಕೋಬೇಕು. ಆದ್ರೆ ಅದ್ ಹೇಗ್ ಸಾಧ್ಯ? ಇರ್ಲಿ ಯಜಮಾನ್ರೆ, ನಾವಿಬ್ರು ಕೆಲ್ಸ ಬಿಟ್ಟು ಹೋಗ್ತೀವಿ. ನೀವ್ ಹೀಗ್ ಯೋಚನೆ ಮಾಡಿ, ನೀವಿಬ್ರು ಕೆಲ್ಸಗಾರನ್ನ ಹೊರಗ್ ಕಳ್ಸಿದಕ್ಕೆ ನಿಮ್ಗೆ ನಿಮ್ ಮಗ ಪುನಃ ಸಿಕ್ತಿದ್ದಾನೆ. ನೋಡು ಭೀಮಾ, ಪರವಾಗಿಲ್ಲ ಯಜಮಾನ್ರೆ, ನಾವು ಹೋಗ್ತೀವಿ. ನಾವು ಬೇರೆ ಕೆಲ್ಸ ಹುಡುಕ್ತಿವಿ. ಭೀಮಾ ಏನೋ ಹೇಳ್ತಿದ್ಯಾ? ಆನಂದಣ್ಣ, ನಮ್ ಹೊಟ್ಟೆ ತುಂಬಿಸ್ಕೊಳ್ಳೋ ಸ್ವಾರ್ಥಕ್ಕೆ ಮತ್ತೆ ಕೂಡ್ತಿರೋ ಸಂಬಂಧನ ನಾವು ಒಡೆಯೋದ್ ಬೇಡ. ಧನ್ಯವಾದ. ಬಾ ಆನಂದಣ್ಣ. ಸಾಕಾ? ಅವ್ರು ಹೋದ್ರು. ಈಗ ಸಂತೋಷ ಆಯ್ತಾ? ತೃಪ್ತಿ ಆಯ್ತಾ? ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ತೋರ್ಸು. ನನ್ನೇ ಎದುರಾಕೊಂತೀಯ? ಅಪ್ಪ ಮನೆ ಬಿಟ್ಟು ಹೋಗಾಯ್ತು, ಮತ್ತೆ ಅಮ್ಮ ಸ್ವರ್ಗ ಸೇರಿದ್ಲು. ಇವಾಗ ಅನ್ಭವ್ಸು. ಭೀಮಾ ಕೆಲ್ಸ ಹೋಯ್ತು, ಮನೇಲಿ ಒಂದು ಪೈಸೆ ಕೂಡ ಇಲ್ಲ. ಏನ್ ಮಾಡೋದೀಗ? ಆನಂದಣ್ಣ, ಹುಡುಕಿದ್ರೆ ಯಾವ್ದಾದ್ರೂ ಒಂದ್ ಕೆಲ್ಸ ಸಿಕ್ಕೇ ಸಿಕ್ಕುತ್ತೆ. ಆದ್ರೆ ಅಪ್ಪನ್ ಮೇಲ್ ಮಾತ್ರ ವಿಶ್ವಾಸ ಕಳ್ಕೊಳ್ಳೋದ್ ಬೇಡ. ಚಿದಾನಂದ್ರೆ, ಗುರುಗಳು ನಮಗೋಸ್ಕರ ಏನೆಲ್ಲ ಮಾಡಿದ್ದಾರೆ. ಈಗ ಅವ್ರಿಗೆ ದುಡ್ಡು ಬೇಕಾಗಿದೆ. ಹೇಗೋ ಒಂದು ವ್ಯವಸ್ಥೆ ಮಾಡ್ಲೇಬೇಕು ತಾನೆ? ಹಾಗಾದ್ರೆ ಮಾಡು. ಮತ್ತೆ ಗುರುಗಳು ನನಗ್ ಮಾತ್ರ ಸೇರ್ದವ್ರಲ್ವಲ್ಲ. ಏ ಟಪಾಲಣ್ಣ, ನನ್ ಮಗ ಏನಾದ್ರು ನಂಗೆ ದುಡ್ಡು ಕಳ್ಸಿದಾನ ಅಣ್ಣ? ನಿನ್ನ ಮಗ ಮನಿ ಆರ್ಡರ್ ಕಳ್ಸಲ್ಲ, ಮರ್ತು ಬಿಡ ಅವನನ್ನ. ಪಟ್ನಾ ಸೇರಿದ ಮಗ ಅಪ್ಪನ್ ಮರಿಬಹುದು, ಆದ್ರೆ ನಮ್ ರಾಮ್ಜಿ ಆಗಲ್ಲ. ಹೋಗಿ 2 ದಿನಕ್ಕೆ ಮನೆಗೆ ಹಣ ಕಳ್ಸಿದ್ದಾನೆ. ಏ ನಿಂತ್ಕೋ. ನಮಸ್ಕಾರ ಅಣ್ಣ. ಏ ಕೆಳಗಿಳಿ. ಏನಾಯ್ತು? ಏನಂದ ಈಗ? ರಾಮ್ಜಿ ದುಡ್ಡು ಕಳ್ಸಿದಾನ? ಹೌದು, ಅದನ್ನೇ ಕೊಡಕ್ ಹೋಗ್ತಾ ಇದ್ದೀನಿ. ಒಂದ್ ಕೆಲ್ಸ ಮಾಡಿ, ಅವ್ರಿಗೆ ಕೊಡೋದ್ ಬೇಡ ಅಷ್ಟೇ. ಏನ್ ಮಾಡ್ತಾ ಇದ್ದೀರಾ? ಚಿದಾನಂದ್ರೆ, ತಪ್ಪು ಮಾಡ್ತಿದ್ದೀರಾ. ಹೀಗೆಲ್ಲ ಮಾಡೋ ಹಾಗಿಲ್ಲ ನೀವು. ಸಾಯಿ ಆ ಕಡೆ. ಜೊತೆಗೆ ಬಾಲಣ್ಣನೂ ಇದಾನಲ್ಲ, ಹೇಗೋ ಅಣ್ಣನೂ ಹಣ ಕೊಡಿಸ್ಬೋದು. ಅಲ್ಲಿವರೆಗೂ ನಾವ್ ಯಾವ್ದಾದ್ರೂ ಕೆಲ್ಸ ಹುಡ್ಕೊಳ್ಳೋಣ. ಯಜಮಾನ್ರೆ, ಬಾಲ, ಅಂಗಡಿ ಹತ್ರ ಹೋಗಿದ್ದೆ, ನೀವ್ ಇಲ್ಲಿದ್ದೀರಾ ಅಂದ್ರು. ಯಜಮಾನ್ರೆ, ನನ್ಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಸ್ವಲ್ಪ ಹಣ ಕೊಟ್ರೆ ತುಂಬಾ ಸಹಾಯ ಆಗುತ್ತೆ. ಮುಂಗಡವಾಗಿ ಹಣ ಕೊಡೋಷ್ಟು ನನ್ನ ಹತ್ರ ಇಲ್ಲ ಬಾಲ. ಯಾವ್ದಾದ್ರೂ ಕಾರ್ಯಕ್ರಮ ಬರ್ಲಿ, ಖಂಡಿತ ನಿಂಗೆ ಸಹಾಯ ಮಾಡ್ತೀನಿ. ಕೆಲ್ಸಕ್ ಬಂದ್ರೆ ಬರ್ಬೋದು, ಆಗಲ್ಲ ಅಂದ್ರೆ ಬೇಡ.
ಡೋಲ್ ಬಾರ್ಸೋರಂತೂ ತುಂಬಾ ಜನ ಸಿಗ್ತಾರೆ. ಚಿದಾನಂದ್ರೆ, ಇದು ಸರ್ಕಾರಿ ವ್ಯವಸ್ಥೆಯಲ್ಲಿ ಬರೋ ದುಡ್ಡು. ಸರ್ಕಾರಕ್ಕೆ ನಾನು ಉತ್ತರ ಕೊಡ್ಬೇಕಾಗುತ್ತೆ. ಸರ್ಕಾರಕ್ಕೂ ಗೊತ್ತಿದೆ ದಾರಿ ಹೋಕರನ್ನ ಲೂಟಿ ಮಾಡೋ ಜನ ಇನ್ನೂ ಇದ್ದಾರೆ ಅಂತ. ನೀವು ಮಾಡ್ತಿರೋ ತಪ್ಪಲ್ವಾ? ಸರಿ, ತಪ್ಪು ಎಲ್ಲ ಬಿಟ್ಟಾಕೋ. ಹೋಗೋ, ಮತ್ತೆ ಹೋಗಿ ಆ ಭೀಮ್ರಾವ್ಗೆ ಹೇಳು ದುಡ್ಡು ತಗೊಂಡ್ ಬರ್ಬೇಕಾದ್ರೆ ಯಾರೋ ಕಿತ್ಕೊಂಡು ಹೋಗ್ಬಿಟ್ರು ಅಂತ. ನನ್ ಕಷ್ಟ ಯಾಕೆ ಅರ್ಥ ಆಗ್ತಾ ಇಲ್ಲ? ನನ್ ಕೆಲಸ ಹೋಗುತ್ತೆ, ನಾನ್ ಜೈಲಿಗೆ ಹೋಗ್ಬೇಕಾಗುತ್ತೆ. ನಿನ್ ಕೆಲ್ಸ ಹೋಗೋದು ಆ ಭೀಮ್ರಾವ್ ಸರ್ಕಾರಕ್ಕೆ ದೂರ್ ಕೊಟ್ಟಾಗ ತಾನೆ. ನೀನು ಆ ಭೀಮ್ರಾವ್ ಮುಂದೆ ಕಣ್ಣೀರ್ ಹಾಕಿ ಕೇಳ್ಕೊ, ಆ ಕಳ್ಳರ ಕೈಯಲ್ಲಿ ಚಾಕು ಇತ್ತು, ಅವರು ದುಡ್ಡು ಕೊಡ್ಲಿಲ್ಲ ಅಂದ್ರೆ ಕೊಲ್ತೀನಿ ಅಂದ್ರು ಅಂತ. ನನ್ ಮಾತನ್ನ ನಂಬು, ಆ ಭೀಮ್ರಾವ್ ಯಾರ್ಗೂನು ನಿನ್ನ ವಿರುದ್ಧ ದೂರ್ ಕೊಡಲ್ಲ. ಚಿದಾನಂದ್ರೆ, ಇವನೇನೋ ಸರಿಯಾಗಿ ಹೇಳ್ತಿದ್ದಾನೆ, ಆದ್ರೆ ಇವನ್ನ ಹೇಗ್ ನಂಬೋದು? ಹ ಈಗ ಸರಿ ಹೋಯ್ತು. ಈಗ ಹೊಡೆದಿರೋ ಹಾಗೆ ಕಾಣ್ತಾ ಇದೆ. ಚೆನ್ನಾಗಿ ನಾಟಕ ಆಡ್ಬೇಕು. ಇದು ನಮ್ಮಮ್ಮನ ಒಡವೆ. ಇದನ್ನ ಇವ್ರಿಗೆ ಹೇಗ್ ಕೊಡಕ್ಕಾಗುತ್ತೆ? ಇನ್ಮೇಲೆ ಇವರೇ ನಿನ್ ತಾಯಿ? ಇಲ್ಲ ಅತ್ತೆ, ಇವರು ನಮ್ಮಮ್ಮ ಅಲ್ಲ. ಪರವಾಗಿಲ್ಲ, ಯಾವತ್ತೂ ಜೀವನದಲ್ಲಿ ಕಷ್ಟ ಇದ್ದೇ ಇರುತ್ತೆ. ಆದರೆ ನಾನು ಓದ್ತೀನಿ. ಅಮ್ಮ ಅಂತೂ ಇದೇ ವಿಷಯಕ್ಕೆ ಬೇಜಾರು ಮಾಡ್ಕೋತಿದ್ರು, ಅಪ್ಪ ಓದಲಿಲ್ಲ ಅಂತ. ಆದರೆ ನಾನು ಓದ್ತೀನಿ. ಅತ್ಗೆ, ಅಕ್ಕ, ಅಡ್ಗೆ ಮನೇಲಿ ಏನು ಇಲ್ಲ. ಏನು ಇಲ್ಲ ಅಂದ್ರೆ? ಅಡ್ಗೆ ಮನೇಲಿ ಒರೆಸ್ತಾ ಇರೋಗ್ ನೋಡ್ದೆ. ನಮ್ ಮನೇಲಿ ಅಡ್ಗೆ ಸಾಮಾನೇ ಇಲ್ಲ. ಒಂದೆರಡು ಆಲೂಗೆಡ್ಡೆ ಮತ್ ಮೆಣಸಿನ್ಕಾಯಿ ಇದೆ ಅಷ್ಟೇ. ಅಕ್ಕ, ಅತ್ತೆ, ನಾವಿಷ್ಟ್ರಲ್ಲಿ ಹೇಗ್ ಅಡ್ಗೆ ಮಾಡೋದು? ನಮ್ಮ ಹತ್ರ ಅಂತೂ ದುಡ್ಡೇ ಇಲ್ಲ. ಏನಾದ್ರೂ ತಗೊಂಡ್ ಬರೋಣ ಅಂದ್ರೆ. ಆದ್ರೆ ಬಾಲ ಹೇಳಿದಾನಲ್ಲ, ಹೇಗಾದ್ರೂ ದುಡ್ಡು ಹೊಂದಿಸ್ಕೊಂಡ್ ಬರ್ತೀನಿ ಅಂತ. ದುಡ್ಡಿನ ವ್ಯವಸ್ಥೆ ಆಗ್ಲಿಲ್ಲ ಅಂತ. ಆದ್ರೆ ಬಾಲ, ನೀನೇ ಹೇಳಿದ್ಯಲ್ಲ ನಿಮ್ಮ ಯಜಮಾನ್ರ ಹತ್ರ ಸಾಲ ತಗೊಂಡ್ ಬರ್ತೀನಿ ಅಂತ. ಅವ್ರು ಹೇಳಿದ್ರು ಎಲ್ಲಿ ತನಕ ಕಾರ್ಯಕ್ರಮ ಶುರು ಆಗೋದಿಲ್ವೋ ಅಲ್ಲಿ ತನಕ ಅವ್ರು ಸಾಲ ಕೊಡಕ್ ಆಗಲ್ಲ ಅಂತ. ಬಾಲಣ್ಣ, ಇಷ್ಟಕ್ಕೆಲ್ಲ ನೋವು ಮಾಡ್ಕೋಬೇಡಿ. ಭೀಮಂಗೂ ಅರ್ಥ ಆಗತ್ತೆ ಮನೇಲಿ ತಿನ್ನಕ್ ಏನೂ ಇಲ್ಲ ಅಂತ. ಏನೋ ಒಂದ್ ವ್ಯವಸ್ಥೆ ಮಾಡ್ಕೊಂಡಿರ್ತಾನೆ. ಹೌದು ಬಾಲ ಅಣ್ಣ, ಭೀಮಂಗೆ ಕೆಲ್ಸ ಕೊಟ್ಟಿರೋ ಯಜಮಾನ್ರು ತುಂಬಾ ಒಳ್ಳೆಯವರು. ಮುಂಚೆನೂ ನಮ್ಗೆ ಸಾಕಷ್ಟು ಸಹಾಯ ಮಾಡಿದ್ದಾರೆ, ಈಗ್ಲೂ ನಮ್ಗೆ ಸಹಾಯ ಮಾಡೇ ಮಾಡಿರ್ತಾರೆ. ನಾವ್ ಕೆಲ್ಸ ಬಿಟ್ ಬಂದ್ವಿ. ಏನು? ಯಾಕಂದ್ರೆ ಅತ್ತೆ, ಅಲ್ಲಿ ನಾವಿರೋದಕ್ಕಿಂತ ಮುಖ್ಯವಾಗಿ ಯಜಮಾನ್ರು ಮಗ ಅಲ್ಲಿರೋ ಅವಶ್ಯಕತೆ ಇದೆ. ಅತ್ತೆ, ಅದು ಭೀಮ ಯಜಮಾನ್ರು ಪ್ರಯೋಜನಕ್ಕೆ ಬರ್ದೇ ಇರೋ ಮಗನ್ಗೋಸ್ಕರ ಕೆಲ್ಸ ಬಿಟ್ ಬಂದ. ಅಲ್ಲೇ ಕೆಲ್ಸ ಮಾಡಿದ್ರೆ ಸರಿ ಹೋಗ್ತಾನಂತ. ನಾನು ಇಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ನೀವಿಬ್ರಿಬ್ರನ್ನ ತೆಗಿಲೇಬೇಕು. ನಾವಿಬ್ರು ಕೆಲ್ಸ ಬಿಟ್ಟು ಹೋಗ್ತೀವಿ. ನೀವ್ ಹೀಗ್ ಯೋಚನೆ ಮಾಡಿ, ನೀವಿಬ್ರು ಕೆಲ್ಸಗಾರನ್ನ ಹೊರಗ್ ಕಳ್ಸಿದಕ್ಕೆ ನಿಮ್ಗೆ ನಿಮ್ ಮಗ ಪುನಃ ಸಿಕ್ತಿದ್ದಾನೆ. ಜಗತ್ತಲ್ಲಿರೋ ಕಷ್ಟಕ್ಕೆಲ್ಲ ನೀನ್ ಒಬ್ನೇ ಹೊಣೆಗಾರನ? ಭೀಮಾ, ನೀನ್ ನಮಗೋಸ್ಕರ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡು ಅಂತ ಹೇಳ್ತಿಲ್ಲ, ಆದ್ರೆ ಮನೆ ಪರಿಸ್ಥಿತಿ ಗೊತ್ತಿದೆ ತಾನೆ. ನೀನ್ ನೋಡಿದ್ರೆ ದೊಡ್ಡ ಮನುಷ್ಯನ್ ತರ ಕೆಲ್ಸ ಬಿಟ್ಟು ಬಂದಿದ್ಯಾ. ಆದ್ರೆ ನನ್ಗೆ ಅದೇ ಸರಿ ಅನ್ಸಿದ್ದು ಬಾಲಣ್ಣ. ಹಾಗನ್ ಮಾತ್ರಕ್ಕೆ ನನ್ಗೆ ಮನೆ ಬಗ್ಗೆ ಚಿಂತೆ ಇಲ್ಲ ಅನ್ಕೋಬೇಡಿ. ನಾವು ನಮ್ ಕಷ್ಟನ ತೀರ್ಸ್ಕೊಳ್ಳೋದಕ್ಕೋಸ್ಕರ ಮನ್ಸಿನ ವಿರುದ್ಧ ಹೋಗೋದು ಸರಿ ಇರಲ್ಲ. ವಾದ ಬೇಡ. ಮನೇಲಿ ತಿನ್ನೋ ಗತಿ ಇಲ್ದಿದ್ರು ಪ್ರವಚನ ಕೊಡಕ್ ಬರ್ತಾನೆ. ಬಾಲಣ್ಣ, ಭೀಮನ್ ಮಾತ್ ನಿಮಗೆ ಅರ್ಥ ಆಗಲ್ಲ ಅಂದ್ರೆ ಪರವಾಗಿಲ್ಲ ಬಿಡಿ. ಆದ್ರೆ ಈ ಪ್ರವಚನ ಅಂತ ಪದನೆಲ್ಲ ಉಪಯೋಗಿಸಿ ಭೀಮಂಗ್ ಈ ತರ ಸುಮ್ನೆ ಅವಮಾನ ಮಾಡ್ಬೇಡಿ. ಭೀಮ್ರಾವ್,
ಭೀಮ್ರಾವ್ 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 ಏನಾಯ್ತು? ನಿಮ್ಗೆ ಹೀಗ್ ರಕ್ತ ಬರ್ತಿದೆ? ರಾಮ್ಜಿ ನಿಮ್ಗೆ ಮನಿ ಆರ್ಡರ್ ಕಳಿಸಿದ್ರು. ದಾರಿಲಿ ಯಾರೋ ಕಳ್ಳರು ಬಂದು ಹಣ ಕಿತ್ಕೊಂಡು ಹೋದ್ರು. ಎಂಥ ಟಪಾಲ್ ನೋಡ್ರಿ ನೀವು. ಜನರು ದುಡ್ಡನ್ನು ಕಾಪಾಡ್ಕೊಳಕ್ ಬರ್ದಿರೋರು. ನಾನು ಈಗಲೇ ನಿಮ್ ವಿರುದ್ಧ ಅಂಚೆ ಕಚೇರಿಗೆ ಹೋಗಿ ದೂರ್ ಕೊಡ್ತೀನಿ. ಆಮೇಲೆ ಪೊಲೀಸ್ನವರೇ ಹುಡ್ಕೊಡ್ತಾರೆ ನಿಮ್ ಹತ್ರ ಯಾರಾದ್ರೂ ದುಡ್ಡು ಕಿತ್ಕೊಂಡ್ರಾ ಅಥವಾ ನೀವೇ ಜೇಬಿಗೆ ಇಳಿಸ್ಕೊಂಡ್ರಾ ಅಂತ. ದಯವಿಟ್ಟು ದೂರ್ ಕೊಡ್ಬೇಡಿ. ನೀವು ದೂರ್ ಕೊಟ್ರೆ ನನ್ ಕೆಲಸ ಹೋಗುತ್ತೆ, ಜೈಲಿಗೆ ಹೋಗ್ಬೇಕಾಗುತ್ತೆ. ಸಾಧ್ಯನೇ ಇಲ್ಲ, ನಾನು ಕೊಟ್ಟೇ ಕೊಡ್ತೀನಿ. ಈಗಲೇ ಹೊರಟೆ ದೂರ್ ಕೊಡಕ್ಕೆ. ಬಾಲಣ್ಣ ದಯವಿಟ್ಟು ಹೋಗ್ಬೇಡಿ. ಕೆಲ್ಸ ಹೋದ್ರೆ ಎಷ್ಟ್ ಕಷ್ಟ ಆಗುತ್ತೆ ಅಂತ ಈಗಾಗ್ಲೇ ನಮಗ್ ಗೊತ್ತಾಗಿದೆ. ನಾವು ಕಷ್ಟಪಟ್ಟಂಗೆ ಇವರು ಕಷ್ಟ ಪಡ್ಬೇಕಾಗುತ್ತೆ. ಭೀಮಾ, ನಿನ್ಗೆ ಅರ್ಥ ಆಗ್ತಿಲ್ಲ. ಜನ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ. ಹೌದು ಬಾಲಣ್ಣ, ಬರೀ ದುಡ್ಗೋಸ್ಕರ ಮಾತ್ರ ನಾವ್ ಇವ್ರನ್ನ ನಂಬ್ತಿಲ್ಲ ಅಂತ ಅಲ್ಲ. ಅಪ್ಪನಷ್ಟೇ ವಯಸ್ಸಾಗಿರೋರು ಒಬ್ರು ಹೇಳ್ತಿದಾರಲ್ಲ, ನಾನು ಯಾವ ದುಡ್ಡು ತಗೊಂಡಿಲ್ಲ, ನನ್ನಿಂದ ಕಸ್ಕೊಂಡ್ ಹೋಗಿದ್ದಾರೆ ಅಂತ. ಅದಕ್ಕಾದ್ರೂ ನಾವ್ ಇವ್ರನ್ನ ನಂಬೇಕು. ಇವರು ಸುಳ್ಳು ಹೇಳ್ತಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ ಇದೆ? ನಾವ್ ಇವ್ರನ್ನ ನಂಬೇಕು ಅಂತ ಮನ್ಸ್ ಮಾಡಿದ್ರೆ ಆಗ ನಂಬಿಕೆ ಬರುತ್ತೆ. ಇನ್ನೂ ಒಂದೇನಂದ್ರೆ, ಒಂದ್ಸಲ ನಾವ್ ದುಡ್ಡು ಕಳ್ಕೊಂಡ್ ಮಾತ್ರಕ್ಕೆ ನಮ್ ಜೀವನ ಏನ್ ಹಾಳಾಗೋಗಲ್ಲ ಅಣ್ಣ. ಕೇಳಿಸ್ಕೊಳ್ರು, ಗುರುಗಳಿಗೆ ದುಡ್ಡಿನ ಕೊಪ್ಪರಿಗೆ ಸಿಕ್ಕಿದ್ಯಂತೆ. ಎಲ್ರಿಗೂ ದುಡ್ಡು ಹಂಚ್ತಿದಾರಂತೆ. ಬನ್ರಿ ಎಲ್ರು, ಬೇಗ ಬೇಗ ಬರ್ರಪ್ಪ. ಆಶ್ಚರ್ಯ ಆಗ್ತಿದ್ಯಲ್ಲ, ಒಬ್ರಿಗೆ ದುಡ್ಡಿನ ಕೊಪ್ಪರಿಗೆ ಸಿಕ್ಕತ್ತೆ, ಇನ್ನೊಬ್ರದು ಕಷ್ಟಪಟ್ಟಿ ದುಡ್ಡೆಲ್ಲ ದರೋಡೆ ಆಗುತ್ತೆ. ಟಪಾಲಣ್ಣ, ನೀವಿನ್ ಹೊರಡಿ. ನಾವಂತೂ ಕಷ್ಟದಲ್ಲಿದ್ದೀವಿ. ನಿಮ್ಗೂನು ನಾವು ಕಷ್ಟ ಕೊಡೋದಕ್ಕೆ ಇಷ್ಟಪಡಲ್ಲ. ನೀನು ಆ ಭೀಮ್ರಾವ್ ಮುಂದೆ ಕಣ್ಣೀರು ಹಾಕಿ ಕೇಳ್ಕೊ. ಆ ಭೀಮ್ರಾವ್ ಯಾರ್ಗೂನು ನಿನ್ನ ವಿರುದ್ಧ ದೂರು ಕೊಡಲ್ಲ. ನಿಜವಾಗ್ಲೂ ಭೀಮಾ, ನಿನಗೆ ಮನುಷ್ಯತ್ವ ಅನ್ನೋದಿದೆ. ಆ ದೇವ್ರಿದ್ರೆ ನೀನ್ ಎಷ್ಟು ಬೆಳಿಬೇಕು ಅಂದ್ರೆ, ಜಗತ್ತಲ್ಲಿರೋ ಕಳ್ಳರೆಲ್ಲ ನಿನ್ ಲೂಟಿ ಮಾಡಿದ್ರು ನೀನ್ ಯಾವತ್ತೂ ಬಡವ ಆಗ್ಬಾರ್ದು. ನಿನ್ನಲ್ಲಿ ಹೀಗೆ ಒಳ್ಳೆ ಗುಣ ತುಂಬಿರ್ಬೇಕು. ಗುರುಗಳೇ, ಗುರುಗಳೇ, ನಮಗೂ ದುಡ್ಡು ಕೊಡಿ, ನಮಗೂ ದುಡ್ಡು ಕೊಡಿ. ಶಾಂತವಾಗಿರಿ. ನೀವುಗಳು ಯಾರು ಯೋಚನೆ ಮಾಡಬೇಡಿ. ಪ್ರತಿಯೊಬ್ಬರಿಗೂ ದುಡ್ಡು ಸಿಗುತ್ತೆ. ಇದರಿಂದ ನಿಮ್ಗೆ ಏನ್ ಸಿಗುತ್ತೆ? ಮಕ್ಕಳು ಹಸುವಿಂದ ಸಾಯ್ತಿದ್ದಾರೆ. ಆದ್ರೆ ನೀವಿಲ್ಲಿ ಕಿತ್ತಾಡ್ಕೊಂಡು ಕಾಲ ಕಳಿತಿದ್ದೀರಾ. ನಾನು ಆ ಭಗವಂತನ ದೇವದೂತ. ಅದಕ್ಕೆ ನನ್ನೆಲ್ಲ ಕಾರ್ಯಗಳು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತೆ. ಆದ್ರೆ ದುಃಖ ಆಗತ್ತೆ. ನಿಮ್ಮ ಯೋಗ್ಯತೆಗೆ ದೇವರನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ವಲ್ಲ ನಿಮ್ಗೆ? ಕೇಳಿಸ್ಕೊತಿದ್ಯಾ ಗುರುಗಳು ಹೇಳ್ತಿರೋದು? ಕೇಳಿಸ್ಕೊಳ್ಳೋದಕ್ಕಿಂತ ಜನ ಭಕ್ತಿನ ಬೆಳೆಸ್ಕೊಳ್ಬೇಕು. ಈಗ ನಾವೆಲ್ಲ ನಮ್ಮ ಪರಂಪರೆ ಉಳಿಸ್ಕೊಳ್ಳೋಕೆ, ನಮ್ಮ ಆಚಾರಗಳನ್ನ ಕಾಪಾಡಿಕೊಳ್ಳೋದಕ್ಕೆ ನಾವು ಪ್ರಾಣ ಕೊಡೋದಕ್ಕೂ ಸಿದ್ಧರಿರಬೇಕು. ಅವಶ್ಯಕತೆ ಬಿದ್ರೆ ಜೀವ ತೆಗೆಯಕ್ಕೂ ಹಿಂದೆ ಸರಿಬಾರದು. ಇನ್ನು ನಿಮ್ಮ ಮೇಲೆ ನಂಬಿಕೆ ಇಡ್ತಿದ್ದೀನಿ. ಮುಂದೊಂದು ದಿನ ಧರ್ಮ ಯುದ್ಧದ ರಣಭೂಮಿಯಲ್ಲಿ ಯಾರನ್ನು ತಡಿಬಾರದು. ತನ್ನ ಗಂಡನ್ನ ಕಾಪಾಡೋಕೆ ಯಾರು ಮುಂದಾಗಬಾರದು. ಕ್ಷಮಿಸಿ ಗುರುಗಳೇ, ಇನ್ಯಾವತ್ತೂ ಇಂಥ ತಪ್ಪಾಗಲ್ಲ. ಅಣ್ಣ, ಸ್ವಲ್ಪ ಅಡಿಗೆ ಸಾಮಾನು ಸಾಲ ಕೊಟ್ಟಿರಿ.
ದುಡ್ಡನ್ನ ಸ್ವಲ್ಪ ದಿನ ಬಿಟ್ಟು ಕೊಡ್ತೀನಿ. ನೋಡು, ಮೊದ್ಲೇ ನಿಂಗ್ ಹೇಳಿದೀನಿ ಇಲ್ಲಿ ನಿಂಗ್ ಸಾಮಾನ್ ಸಿಗಲ್ಲ ಅಂತ. ಈಗ್ಲಂತೂ ನೀನ್ ಕೇಳಕ್ಕೆ ಹೋಗ್ಬೇಡ. ನಿಮ್ಮಪ್ಪನೂ ಊರ್ ಬಿಟ್ಟು ಹೋದ, ನಿಮ್ಮನ್ನೆಲ್ಲ ಬಿಟ್ಟು. ನಾನಿದ್ದೀನಲ್ಲ, ನಾನು ಹೇಗೋ ಮಾಡಿ ನಿಮ್ ಸಾಲ ತೀರಿಸ್ತೀನಿ. ಮನೇಲಿ ಎಲ್ರೂ ಹಸುವಿಂದಿದ್ದಾರೆ, ಏನಾದ್ರೂ ಕೊಡಿ. ಆಗಲ್ಲ ಆಗಲ್ಲ, ನಿಂಗೇನಂತೆ? ಇಲ್ಲೇ ನಿನ್ ತಮ್ಮನ್ ಕರ್ಕೊಂಡ್ ಬಂದು ಪ್ರತಿಭಟನೆ ಮಾಡ್ಕೊಂಡ್ ಕೂತ್ಕೊಂಡ್ ಬಿಡ್ತೀರಾ? ಬುದ್ಧಿವಾದಕ್ಕೂ ಕಮ್ಮಿ ಇರಲ್ಲ. ಹಸ್ದವ್ರಿಗೆ ಅನ್ನ ಬೇಕಷ್ಟೇ. ನಡಿ, ಬೇರೆ ಕಡೆ ಕೇಳು, ಹೋಗು. ಬೆಳಿಗ್ಗೆನೆ ಸಾಲ ಕೇಳ್ಕೊಂಡ್ ಬಂದ್ಬಿಡ್ತಾರೆ, ಇನ್ನು ಬೋಣಿ ಕೂಡ ಆಗಿಲ್ಲ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ದೂರ ಇರೋ. ನೋಡಿ ದೇವರ ಲೀಲೆ ಹೇಗಿದೆ. ನಾವು ದೇವರನ್ನ ನಂಬದ್ವಿ, ಆಚಾರಗಳನ್ನ ನಂಬದ್ವಿ, ನಮ್ಗೆ ಕೈ ತುಂಬಾ ದುಡ್ಡು ಸಿಕ್ಕಿದೆ. ಆದ್ರೆ ಭೀಮರಾವ್ ಕುಟುಂಬದವರು ನಂಬಲಿಲ್ಲ, ಅದಕ್ಕೆ ಬೀದಿ ಅಲಿತಾ ಇದ್ದಾರೆ. ಗುರುಗಳು ಸರಿಯಾಗೇ ಹೇಳಿದ್ರು, ನಾವು ಸದಾ ಅವ್ರ ಜೊತೆ ನಿಲ್ಬೇಕು ಅಂತ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಯಾರಾದ್ರೂ ನಮ್ಗೇನಾದ್ರೂ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಇಲ್ಲ, ಹೋಗಿ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಯಾರಾದ್ರೂ ನಮ್ಗೆ ಕೆಲ್ಸ ಕೊಡಿ, ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ. ಏ ಭೀಮಾ, ಬಾ ಇಲ್ಲಿ. ಒಂದ್ ಕೆಲ್ಸ ಇದೆ, ಮಾಡುವಂತೆ ಬಾ. ಹೇಳಿ, ಏನ್ ಕೆಲ್ಸ ಇದೆ, ನಾವು ಮಾಡ್ತೀವಿ. ನೋಡು, ಕೆಲ್ಸ ಏನಂದ್ರೆ ನಿಂಗ್ ಸ್ವಲ್ಪ ಅನುಭವ ಇದೆ ಅನ್ಸುತ್ತೆ. ನಿಮ್ಮಣ್ಣ 2 ಸಲ ಮನೆ ಬಿಟ್ಟು ಓಡ್ ಹೋದೋನು. ಈಗ ನಿಮ್ಮಪ್ಪನೂ ಓಡೋಗಿದ್ದಾರೆ. ಎಲ್ರೂ ಓಡ್ ಹೋಗ್ತಿದ್ರೆ ನೀನೊಬ್ನೇ ಏನ್ ತಾನೇ ಮಾಡ್ತೀಯ? ನಮ್ಮತ್ತೆ ನನಗ್ ತುಂಬಾ ಕಷ್ಟ ಕೊಡ್ತಿದ್ದಾಳೆ. ಅವರನ್ನು ಮನೆ ಬಿಟ್ಟು ಓಡ್ಸು ನೋಡೋಣ. ನಮ್ ಪರಿಸ್ಥಿತಿನ ನೋಡಿ ತಮಾಷೆ ಮಾಡ್ತಿದ್ದೀರಾ? ಯೋಗ್ಯತೆಗೂ ಮೀರಿದ ಯೋಚನೆ ಮಾಡೋರು ತಮಾಷೆ ವಸ್ತುನೇ ಆಗ್ತಾರೆ. ನೋಡು, ಇನ್ನು ಕಾಲ ಮಿಂಚಿಲ್ಲ. ಹೋಗಿ ಗುರುಗಳ ಪಾದಕ್ ಬಿದ್ದು ಕ್ಷಮೆ ಕೇಳು, ಅವ್ರು ನಿನ್ ಕೈ ಹಿಡಿತಾರೆ. ಹೊರಡು ಇಲ್ಲಿಂದ. ಅತ್ತೆ ಆದವರು ತಾಯಿ ಸಮಾನ. ಅವ್ರನ್ನ ಓಡಿಸೋದ್ರ ಬಗ್ಗೆ ಅಲ್ಲ, ಇಟ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಿ. ಇದ್ರಿಂದ ಎಲ್ರಿಗೂ ಒಳ್ಳೇದಾಗುತ್ತೆ. ಯಾಕಂದ್ರೆ ಯಾರೇ ಮನೆ ಬಿಟ್ಟು ಹೋದ್ರು ಇಡೀ ಮನೆ ತೊಂದ್ರೆ ಅನುಭವಿಸುತ್ತೆ. ಕೊನೆಗೆ ಅವರು ನಮ್ ತರ ಕೆಲ್ಸ ಹುಡ್ಕೊಂಡು ಬೀದಿ ಸುತ್ತಬೇಕಾಗತ್ತೆ. ನನ್ನ ಊರ್ ಬಿಡಿಸ್ತೀನಿ ಅಂತ ಹೇಳುದೋನು ನೀನೇ ತಾನೆ. ಆದ್ರೆ ಈಗ ನೀನೇ ಇಡೀ ಊರ್ನ ಸುತ್ತಾ ಇದೀಯ, ಅದು ಕೆಲಸ ಹುಡ್ಕೊಂಡು. ಗುರುಗಳೇ, ನೀವು ಹುಡುಕ್ತಿರೋವ್ರೆ. ಕುರುಡ್ರ ತರ ನಿಮ್ಗೆ ಜೈಕಾರ ಹಾಕೋ ಹಿಂಬಾಲಕರನ್ನ ನೀವು ಎಲ್ಲ ಕಡೆ ಹುಡುಕ್ತಿದ್ದೀರಾ. ನಮ್ಮ ಹತ್ರ ಒಂದು ಕೆಲಸ ಇದೆ. ನಾನು ವಾಸ ಮಾಡ್ತಿರೋ ಮನೆ ಮುಂದೆ ನೀನು ಕಸ ಗುಡಿಸ್ತೀಯ. ಗುಡ್ಸೋ ಕೆಲಸ ಇದೆ, ಮಾಡ್ತೀಯ. ಆ ಕೆಲಸಕ್ಕೆ ಪ್ರತಿಯಾಗಿ ನಾನು ನಿಮ್ಗೆ ಕೂಲಿ ಕೂಡ ಕೊಡ್ತೀನಿ. ನೀನ್ ಕೇಳೋದಕ್ಕಿಂತ ಜಾಸ್ತಿನೇ ಕೊಡ್ತೀನಿ. ನನ್ಗ್ಯಾಕೆ ಕೆಲಸ ಕೊಡ್ತಿದ್ದೀರಾ? ಜನರಿಗೆ ಒಂದು ಸಂದೇಶ ಕೊಡಬೇಕು. ನಿನಗೂ ಗುರುಗಳ ಮೇಲೆ ನಂಬಿಕೆ ಬಂದಿದೆ ಅಂತ. ಆದ್ರೆ ಗುರುಗಳ ಮನೆ ಹೊರಗಡೆ ಮಾತ್ರ ಯಾಕೆ? ನಾನು ಇಡೀ ಮನೆನೇ ಶುಚಿ ಮಾಡ್ತೀನಿ. ಬೇಕಾದ್ರೆ ದೇವ್ರ ಕೋಣೆ ಕೂಡ ಮಾಡ್ತೀನಿ. ಆಗ ನಾನು ನಿಮ್ ದೇವ್ರ ನಂಬ್ತೀನಿ ಅಂತ ಜನರಿಗೆ ಇನ್ನೂ ಭಕ್ತಿ ಜಾಸ್ತಿ ಆಗುತ್ತೆ. ಇಲ್ಲ, ನಿನಗೆ ನಮ್ಮ ದೇವರ ಮನೆ ಪ್ರವೇಶ ಮಾಡುವ ಯೋಗ್ಯತೆ ಇಲ್ಲ. ಹಾಗಾದ್ರೆ ನನ್ ಮನ್ಸು ಒಪ್ಪಲ್ಲ. ನಿಮ್ಗೆ, ನಿಮ್ ಜನರಿಗೆ ಇವತ್ ನಾನು ಒಂದ್ ವಿಷಯ ಹೇಳೋದಕ್ ಇಷ್ಟಪಡ್ತೀನಿ. ನನ್ಗೆ ಯಾವ್ದ್ರ ಮೇಲೆ ಭಕ್ತಿ ಇದೆ, ಯಾವ್ದ್ರ ಮೇಲೆ ಭಕ್ತಿ ಇಲ್ಲ ಅಂತ. ಜನರನ್ನ ಹತ್ರ ಕರ್ಕೊಳ್ಳೋದ್ರಿಂದ ಭಕ್ತಿ ಹೆಚ್ಚಾಗುತ್ತೆ ಹೊರತು
ದೂರ ಇಟ್ಟು ಭಯ ಪಡಿಸೋದ್ರಿಂದ ಭಕ್ತಿ ಹುಟ್ಟಲ್ಲ, ಇದರಿಂದ ಕೋಪ ಹೆಚ್ಚುತ್ತೆ, ಆತಂಕ ಜಾಸ್ತಿ ಆಗುತ್ತೆ. ಅದಕ್ಕೆ ದಯವಿಟ್ಟು ನಿಮ್ ನಂಬಿಕೆನ ನಂಗನ್ಸಕ್ ನೋಡ್ಬೇಡಿ. ನಿಮ್ಮ ಇದಕ್ಕೆ ನನ್ ಬೇವ್ರ ಅಂಟದ್ ಬೇಡ. ಈ ಆಯುಧದಿಂದ ನೀವು ಜಾತಿ ಮೇಲು ಕೀಳು ಅಂತ ಭೇದ ಭಾವ ಮಾಡ್ತಾ ಪಾಪ ಅನಾಚಾರಗಳನ್ನ ಮಾಡ್ತಿರೋದಲ್ವಾ? ನಾನ್ ನಿನಗೆ ಒಂದ್ ಕತೆ ಹೇಳಕ್ ಇಷ್ಟಪಡ್ತೀನಿ. ನನ್ನ ಜೀವನದ ಪ್ರಯಾಣದಲ್ಲಿ ಒಂದ್ ಹಳ್ಳಿಲಿ ಕೆಲವು ದಿನ ಕಳಿಬೇಕಾಯ್ತು. ಅಲ್ಲಿ ಒಂದ್ ನದಿ ಇತ್ತು. ಮಳೆಗಾಲದಲ್ಲಿ ನದಿ ತುಂಬಿ ಹರಿತಾ ಇತ್ತು. ಮತ್ತೆ ನದಿಯ ಹರಿವು ಕೂಡ ತುಂಬಾ ಹೆಚ್ಚಾಗ್ತಾ ಇತ್ತು. ಆ ಸಮಯದಲ್ಲಿ ಅಲ್ಲಿಗೊಬ್ಬ ಶ್ರೀಮಂತ ಬರ್ತಾನೆ. ಆಗರ್ಭ ಶ್ರೀಮಂತ, ಸಂಸಾರದ ಸಮೇತ ರಜ ಕಳಿಯಕ್ ಬಂದಿದ್ದ. ಒಂದು ಡಂಗೂರ ಹೊಡ್ಸ್ದ. ಯಾರಾದ್ರೂ ಪ್ರವಾಹದಂತೆ ಹರಿತಿರೋ ಈ ನದಿನ ಈಜಿ ದಡ ಸೇರಿದ್ರೆ ಅವರಿಗೆ 200 ವರಹ ಕೊಡ್ತೀನಿ ಅಂತ. ಬಹಳ ಜನ ಮೂರ್ಖ ಈಜುಕೋರರು ಆ ಶ್ರೀಮಂತನ ಮಾತು ಕೇಳಿ ಪ್ರವಾಹದ ವಿರುದ್ಧ ಈಜೋದಕ್ಕೆ ಹೋಗಿ ಸತ್ತು ಹೋದ್ರು. ನಾನ್ ನಿನ್ನ ನೋಡ್ತಾ ಇದ್ರೆ ಆ ಮೂರ್ಖ ಈಜುಕೋರರೇ ನನಗೆ ನೆನಪಿಗೆ ಬರ್ತಾರೆ. ಪಾಪ ಆ ಶ್ರೀಮಂತನ ಮಾತು ಕೇಳಿ ನೀರಲ್ಲಿ ಮುಳುಗಿ ಸತ್ತು ಹೋದವರು. ಅಲ್ಲಿ ಅವರು ಆ ಶ್ರೀಮಂತನ ಮಾತು ಕೇಳಿ ನೀರಲ್ಲಿ ಮುಳುಗಿ ಸತ್ತು ಹೋದ್ರು. ಇಲ್ಲಿ ಆ ನಿಮ್ಮಪ್ಪ, ಆ ಪಾಠ ಮಾಡೋ ಶಿಕ್ಷಕ ಎಂತೆಂತ ವಿಚಾರಗಳನ್ನ, ಎಂತೆಂತ ವಿಷಯಗಳನ್ನ ನಿನ್ ತಲೆಗೆ ತುಂಬಿದ್ದಾರೆ. ಇದು ಹೀಗೆ ನಡೆದ್ರೆ, ನೀನ್ ಹೀಗೆ ಸಮಾಜದ ಹರಿವಿಗೆ ವಿರುದ್ಧವಾಗಿ ಈಜುತ್ತಿದ್ರೆ ನೀನು ಒಂದಲ್ಲ ಒಂದಿನ ಮುಳುಗಿ ಸತ್ತು ಹೋಗ್ತೀಯ. ಗುರುಗಳೇ, ಅದೇ ನದಿಲ್ ಸಾಕಷ್ಟು ಜನ ಯಾವುದೇ ಸವಾಲ್ ಹಾಕ್ದೆ ನೀರಿನ ಹರಿವಿನ ಜೊತೆ ಈಜ್ಕೊಂಡಿರ್ಬಹುದು. ನಿಮ್ಗೆ ಅದ್ರ ಬಗ್ಗೆ ಗೊತ್ತೂ ಇರಲ್ಲ. ಅಂತವ್ರ ಬಗ್ಗೆ ನೀವು ಮಾತು ಕೂಡ ಆಡಲ್ಲ. ನೀವು ಆ ಹಳ್ಳಿ ಜನರ ಜೊತೆ ಸಂಪರ್ಕದಲ್ಲಿರಿ. ಇವತ್ತಲ್ಲ ನಾಳೆ ಒಬ್ಬ ಈಜ್ಗಾರ ಬಂದೇ ಬರ್ತಾನೆ. ವಿರುದ್ಧ ದಿಕ್ಕಿನಲ್ಲಿ ಈಜಿ ಅವನು ಗೆದ್ದೇ ಗೆಲ್ತಾನೆ. ಆಗ್ಲೂ ನೀವು ಹೀಗೆ ಸತ್ತೋರ್ ಬಗ್ಗೆನೆ ಮಾತಾಡ್ಕೊಂಡು ಸಂತೋಷವಾಗಿರಿ. ಆನಂದ, ನಿಮ್ಗೆಲ್ಲ ಊಟ ಕಳ್ಸ್ಕೊಡ್ಬೇಕು ಅಂತಾನೆ ನಾವಿಲ್ಲಿ ಕರೆದಿದ್ದು. ಬೇಡ ಅಣ್ಣ, ನಮಗ್ ಸಹಾಯದ ಅವಶ್ಯಕತೆ ಇಲ್ಲ. ನಾವೇನೋ ವ್ಯವಸ್ಥೆ ಮಾಡ್ಕೋತೀವಿ. ಆನಂದ, ಇದ್ರಲ್ಲಿ ಸಹಾಯ ಏನ್ ಬಂತು? ನೀವೆಲ್ಲ ನಮ್ಮನೆ ಮಕ್ಕಳು. ಮಕ್ಕಳಿಗೆ ಊಟ ಹಾಕೋದೊಂದು ಸಹಾಯನಾ? ಆದ್ರೆ ಅಣ್ಣ, ಮಕ್ಕಳಿಗೆ ಅವ್ರ ಕಾಲ್ ಮೇಲೆ ನಿಂತ್ಕೊಳಕ್ ಬಿಡಿ. ಇದೇ ನೀವ್ ಮಾಡ್ಬೇಕಿರೋ ಸಹಾಯ. ಬರ್ತೀನಿ. ಆನಂದ, ಭೀಮಾಬಾಯಿ ಮೇಲಿಂದ ನೋಡ್ತಿದ್ರೆ ಎಷ್ಟು ನೊಂದ್ಕೋತಾಳೋ ಪಾಪ. ಮಕ್ಕಳ ಜವಾಬ್ದಾರಿನ ನನ್ ಮಡ್ಲಗ್ ಹಾಕಿ ಹೋಗಿದ್ಲು. ಅತ್ತೆ ಅನ್ನಿಸ್ಕೊಂಡು ಕಾಲ್ ಮುರ್ಕೊಂಡು ಮನೇಲಿ ಅಸಹಾಯಕಳಾಗಿ ಕೂತಿದ್ದೀನಿ. ಮನೆ ಮಕ್ಕಳು ಊರವ್ರ ಮುಂದೆ ಕೆಲ್ಸ ಕೊಡಿ ಅಂತ ಕೇಳ್ತಾ ಇರೋದ್ ನೋಡ್ತಿದ್ರೆ ನನ್ ಕರಳ ಕಿತ್ತು ಬರುತ್ತೆ. ಅತ್ತೆ ಅಳ್ಬೇಡಿ. ಅಮ್ಮಂಗ್ ಕೂಡ ಖುಷಿ ಆಗ್ತಿರತ್ತೆ. ಮನೆ ಗಂಡ್ ಮಕ್ಕಳು ನಮ್ಮೆಲ್ರನ್ನ ನೋಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟ ಪಡ್ತಿದ್ದಾರೆ ಅಂತ. ಹೌದು ಅತ್ತೆ, ಅಣ್ಣಂದಿ ತುಂಬಾ ಒಳ್ಳೆಯವರು ಅಂತ ಅಮ್ಮಂಗೂ ಗೊತ್ತು. ನೀವ್ ನಮ್ ಜೊತೆ ಇರೋದ್ರಿಂದ ಅಮ್ಮಂಗೆ ಏನ್ ಚಿಂತೆನೂ ಇರೋಲ್ಲ. ಅತ್ತೆ ಯಾವತ್ತೂ ನಮ್ ಕೈ ಬಿಡೋಲ್ಲ.
ಬಾಲಣ್ಣ ಏನಾಯ್ತು? ಏನೂ ಪ್ರಯೋಜನ ಇಲ್ಲ. ಆನಂದಣ್ಣ ಏನಾಯ್ತು? ಇಲ್ಲ, ಕೆಲ್ಸ ಸಿಗ್ಲಿಲ್ಲ. ಭೀಮಾ, ಅಡಿಗೆ ಆಯ್ತು. ರೀ, ಎಲ್ಲಿ ಹೋದ್ರಿ ಇವರು? ಭೀಮಾಬಾಯಿ ಇದ್ದಿದ್ರೆ ಇಷ್ಟೊತ್ತಿಗೆ ಅಡಿಗೆ ಮಾಡ್ತಿದ್ಲು, ಮತ್ತೆ ಭೀಮಾ ಓದ್ಕೋತಿದ್ದ. ಆನಂದ ಪಕ್ಕದಲ್ಲೇ ಪುಸ್ತಕ ಇಟ್ಕೊಂಡು ತೂಕಡಿಸ್ತಾ ಕೂರ್ತಿದ್ದ. ಮತ್ತೆ ಬಾಲ ಏನೋ ಯೋಚನೆ ಮಾಡ್ಕೊಂಡು ಮಲ್ಕೊಂಡೇ ಬಿಡ್ತಿದ್ದ. ಮಂಜುಳಗೆ ನಿದ್ದೆ ಬರ್ತಿದ್ರೆ ಅವಳು ಓದಿನ ಕಡೆ ಗಮನ ಕೊಡ್ತಿದ್ಲು. ಮತ್ತೆ ತುಳಸಿ ಅಮ್ಮ ಯಾವಾಗ ಊಟಕ್ಕೆ ಕರೀತಾರೆ ಅಂತ ಅವಳು ಕಾಯ್ತಾ ಕೂರೋಳು ಪಾಪ. ಮತ್ತೆ ನಾನು ಅಂಗಳದಿಂದ ನನ್ನ ಇಡೀ ಸಂಸಾರನ ನೋಡ್ಕೊಂಡು ಸಂತೋಷ ಪಡ್ತಿದ್ದೆ. ಹಾಗೇನೆ ಒಂಥರ ಹೆಮ್ಮೆ ಅನ್ನಿಸ್ತಿತ್ತು ಮನ್ಸಿಗೆ. ಆದ್ರೆ ಈಗ ಅಡ್ಗೆ ಆಯ್ತು. ಬೇಡ, ನನಗೆ ಹಸಿವಿಲ್ಲ. ಯಾವಾಗ ನೀವು ಇಲ್ಲಿನ ಮನೆನ ನಿಮ್ಮನೆ ಅಂತ ಅನ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ಯಾವಾಗ್ಲೂ ಹೀಗೆ ಚಿಂತೆಲೆ ಮುಳುಗಿರ್ತೀರ ನೀವು. ಒಬ್ಬ ತಂದೆಯಾಗಿ ತನ್ನ ಮಕ್ಕಳನ್ನೆಲ್ಲ ಬಿಟ್ಟು ಇಷ್ಟು ದೂರ ಬಂದಿದ್ದೀನಿ. ನೋವಾಗ್ಬಾರ್ದು ಅಂದ್ರೆ ನೋವಾಗ್ದೇನೆ ಇರುತ್ತ. ಅಡ್ಗೆ ಮನೇಲಿ ಏನಿದೆ? ಸ್ವಲ್ಪ ಆಲೂಗಡ್ಡೆ ಮತ್ತೆ ಮೆಣಸಿನ್ಕಾಯಿ ಇದೆ. ಆಲೂಗಡ್ಡೆ ಮೆಣಸಿನ್ಕಾಯಿ ಇದೆಯಲ್ಲ, ಅದನ್ನೇ ತಿನ್ನೋಣ. ಭೀಮಾ, ಅದು ಯಾರಿಗೂ ಸಾಕಾಗೋದಿಲ್ಲ. ಸಾಕಾಗುತ್ತೋ ಬಿಡುತ್ತೋ, ಕೊನೆ ಪಕ್ಷ ಹೊಟ್ಟೆಗೆ ಏನಾದ್ರೂ ಬೀಳುತ್ತಲ್ಲ. ಮಂಜುಳಾ ಅಕ್ಕ, ತುಳಸಿ ಅಕ್ಕ, ಆಲೂಗೆಡ್ಡೆ ಪಲ್ಯ ಮಾಡಿ ಸಾಕು. ಖಾರ ಜಾಸ್ತಿ ಇರ್ಲಿ. ಖಾರ ಜಾಸ್ತಿ ಇದ್ರೆ ಜಾಸ್ತಿ ನೀರ್ ಕುಡಿತೀವಿ. ನೀರಲ್ಲೇ ಅರ್ಧ ಹೊಟ್ಟೆ ತುಂಬೋಗುತ್ತೆ. ನಾಳೆ ಬೆಳಿಗ್ಗೆ ಎಷ್ಟೊತ್ತಿಗೆ ಹೊಟ್ಟೆಗೆ ಮತ್ತೆ ಮನಸ್ಸಿಗೆ ಎರಡಕ್ಕೂ ಅರ್ಥ ಆಗಿರುತ್ತೆ. ನೀರು ಆಲೂಗೆಡ್ಡೆ ಪಲ್ಯ ಅಲ್ಲೇ ಇನ್ಮೇಲೆ ಹೊಟ್ಟೆ ತುಂಬಿಸ್ಕೋಬೇಕು ಅಂತ. ಅದನ್ನ ಬೆಳಗ್ಗೆ ನೋಡ್ಕೊಳ್ಳೋಣ. ನಡಿ ಭೀಮಾ. ತಗೊಳ್ಳಿ. ಇವತ್ತು ನಿಮ್ಗಿಷ್ಟವಾಗಿರೋದನ್ನೇ ಮಾಡಿದ್ದೀನಿ. ಜೀಜಾಬಾಯಿ, ನಾನ್ ದಿನನಿತ್ಯ ಇಷ್ಟೊಂದು ಊಟನ
ಮಾಡಿಲ್ದೇ ಇರ್ಬೋದು, ಹಾಗೆ ಹೊಟ್ಟೆ ತುಂಬ ಊಟ ಮಾಡ್ದೇನೆ ಇರ್ಬೋದು. ಆದ್ರೆ ನಾವೆಲ್ಲ ಒಟ್ಟಾಗಿ ಇರ್ತಿದ್ವಿ. ಒಗ್ಗಟ್ಟಿನ ಜೀವನದ ರುಚಿ ನಮಗ್ ಗೊತ್ತು. ಆದ್ರೆ ನನಗೇನೂ ಹಾಗ ಅನ್ಸ್ತಿಲ್ಲ. ಮತ್ ನನಗೆ ಏನನ್ಸುತ್ತೆ ಅಂದ್ರೆ ನೀವಿದನ್ನೆಲ್ಲ ಮರೆತು ಹೊಸ ಜೀವನ ಶುರು ಮಾಡ್ಬೇಕು ಅಂತ. ನಿಂಗೇನು ಅರ್ಥ ಆಗಲ್ಲ ಬಿಡು. ಅವರೆಲ್ಲ ಬೆಳೆದಿರೋ ರೀತಿನೇ ಬೇರೆ. ಅವರು ಹಿಡಿಯಷ್ಟನ್ನ ತಿಂದು ಬೆಟ್ಟದಷ್ಟು ಕನ್ಸನ್ನ ಅವ್ರ ಜೀವನನ ಸಾಗಿಸ್ತಾ ಇರೋ ಛಲಗಾರವರು. ಇರೋ ಅಷ್ಟ್ರಲ್ಲೇ ಎಲ್ರೂ ಒಂಚೂರು ತಿಂದು ನೀರ್ ಕುಡಿಯೋಣ. ಸ್ವಲ್ಪನಾದ್ರೂ ತಿನ್ನಿ. ಬೇಡ ಜೀಜಾಬಾಯಿ, ತಿನ್ನೋ ಮನ್ಸಾಗ್ತಾ ಇಲ್ಲ. ಏನ್ ಅನಿಸ್ತಿದೆ ಅಂದ್ರೆ ಸ್ವಲ್ಪ ಪಲ್ಯನ ತಿಂದು ನೀರು ಕುಡಿದ್ರೆ ಸಾಕು ಅಂತ. ಭೀಮ್ರಾವ್, ಇದೇ ಸತ್ಯ ತಿಳ್ಕೊ ಭೀಮ್ರಾವ್. ಎರಡರಲ್ಲಿ ಒಂದನ್ನ ಆಯ್ಕೆ ಮಾಡ್ಕೋಬೇಕು. ಈಗ ಆಯ್ಕೆ ಮಾಡ್ಕೋ. ಪುಸ್ತಕಗಳಿಂದ ತುಂಬಿರೋ ಚೀಲಾನ ಇಲ್ಲ ಖಾಲಿ ತಟ್ಟೆನಾ? ಪ್ರತಿದಿನ ನಿನ್ಗಂತೂ ಬೆಳಿಗ್ಗೆನೆ ಎದ್ದು ಓದೋ ಅಭ್ಯಾಸ ಇದೆ ಅಲ್ವಾ? ಆದ್ರೆ ಇವತ್ತಿಂದ ಓದೋ ಅಭ್ಯಾಸ ಹೋಗಿ ಯೋಚನೆ ಮಾಡೋ ದಿನಗಳು ಬಂದಿದೆ. ಓದ್ತಾ ಕೂತ್ರೆ ತಿನ್ನಕ್ಕೇನ್ ಮಾಡ್ತೀರಾ? ನನ್ನ ಅನಿಸಿಕೆ ಪ್ರಕಾರ ಇವನು ಓದೋದನ್ನ ಬಿಟ್ರೆ ಇವ್ರಿಡೀ ಕುಟುಂಬದ ಊಟ ತಿಂಡಿ ಖರ್ಚನ್ನ ನಾನ್ ಬೇಕಾದ್ರೆ ನೋಡ್ಕೋತೀನಿ. ವಾಪಸ್ ಕೊಡೋದೂ ಬೇಡ. ಸರಿ, ನೀನೊಂದ್ ಕೆಲ್ಸ ಮಾಡು. ನೀನ್ ಯಾವತ್ತೆಲ್ಲ ಪುಸ್ತಕ ಮುಟ್ಟೋದಿಲ್ವೋ ಅವತ್ತೆಲ್ಲ ನಾನ್ ನಿಮ್ಮನೆ ಖರ್ಚನ್ನ ನೋಡ್ಕೋತೀನಿ. ಏನಂತೀಯ? ಇವತ್ ನಂಗೆ ಹಸುವಾಗ್ತಿಲ್ಲ ಭೀಮಾ. ನಂಗೂ ಇವತ್ತು ಊಟ ಬೇಡ. ನನ್ಗೂ ಬೇಡ.
ಒಂದಿನ ಊಟ ಮಾಡಿಲ್ಲ ಅಂದ್ರೆ ನಾವೇನ್ ಸತ್ತೋಗಲ್ಲ. ಕೇಳಿಸ್ಕೊಂಡ್ರ? ಇಡೀ ದಿನ ನಾವು ಉಪವಾಸ ಇರೋಕೆ ತಯಾರಿದ್ದೀವಿ. ಇವತ್ತು ಭೀಮಾ ಓದ್ತಾನೆ, ಮತ್ತೆ ನಾಳೆ ಬನ್ನಿ ಇದೇ ಸಮಯಕ್ಕೆ ಬಂದು ಮತ್ತೆ ನೀವು ಪ್ರಯತ್ನ ಪಡಬಹುದು. ನೋಡಿದ್ರ ಚಿದಾನಂದ್ರೆ ಹಸುವಲ್ಲೂ ಎಷ್ಟು ಕೊಬ್ಬಿದೆ, ದುರಾಂಕಾರ ನೋಡಿ. ಭೀಮಾ, ನೀನ್ ಓದ್ಕೋ, ಹಾಲು ಚಹಾ ಹೇಗೋ ವ್ಯವಸ್ಥೆ ಆಗುತ್ತೆ. ನೀನ್ ಹೇಗ್ ವ್ಯವಸ್ಥೆ ಮಾಡ್ತೀಯಾ? ಮನೇಲಿ ಗಂಡ್ಸು ಅನ್ನಿಸ್ಕೊಂಡವನೇ ಮನೆ ಬಿಟ್ಟು ಹೋಗಿರ್ಬೇಕಾದ್ರೆ. ಮಾಡ್ತೀನಿ, ನಾನ್ ವ್ಯವಸ್ಥೆ ಮಾಡ್ತೀನಿ. ನನ್ ಮಕ್ಕಳನ್ನ ನಾನು ಈ ಪರಿಸ್ಥಿತಿಲಿ ನೋಡಕ್ ನನ್ನಿಂದ ಆಗಲ್ಲ. ನಾನ್ ವ್ಯವಸ್ಥೆ ಮಾಡ್ಲಿಲ್ಲ ಅಂದ್ರೆ ನಾನು ಈ ಮನೆ ಕಡೆ ತಲೆ ಕೂಡ ಹಾಕಲ್ಲ. ಅತ್ತೆ, ನಾನು ಹೋಗ್ತಿದ್ದೀನಿ ತಾನೆ, ನೀವೆಲ್ಲೂ ಹೋಗೋದ್ ಬೇಡ. ಈ ಸ್ಥಿತಿಲಿ ನೀವ್ ಹೇಗ್ ಹೋಗ್ತೀರಾ? ನಿಮಗೆ ಈ ಅತ್ತೆ ಮೇಲೆ ನಂಬಿಕೆ ವಿಶ್ವಾಸ ಇದ್ರೆ ನನ್ಗೆ ಹೋಗೋಕ್ ಬಿಡಿ. ಮತ್ತೆ ನೀವೆಲ್ಲ ಇವ್ರ ತರನೇ ಯೋಚನೆ ಮಾಡಿ ನನ್ ಕೈಲಿ ಏನು ಆಗಲ್ಲ ಅಂತ ತಿಳ್ಕೊಂಡಿದ್ರೆ ನನ್ನನ್ನು ಹೋಗೋಕ್ ಬಿಡ್ಬೇಡಿ. ಆಗಲ್ಲ ಅತ್ತೆ, ನೀವೆಲ್ಲೂ ಹೋಗ್ಬೇಡಿ. ಸುಮ್ನೆ ಇರು, ಮಾತಾಡ್ಬೇಡ, ಯಾರು ಏನು ಹೇಳೋ ಹಾಗಿಲ್ಲ. ನಾನು ವಾಪಸ್ ಮನೆಗ್ ಬರೋವರೆಗೂ ನೀವೆಲ್ಲ ಈ ಮನೇಲೇ ಇರ್ಬೇಕು. ನಾವು ಇಲ್ಲೇ ಇರ್ತೀವಿ, ನೋಡೇ ಬಿಡೋಣ ಇವಳೇನ್ ಹೊತ್ಕೊಂಡ್ ಬರ್ತಾಳೆ ಅಂತ. ನಿಮ್ಮನ್ನ ಸಾಬೀತ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅತ್ತೆ. ದಯವಿಟ್ಟು ಎಲ್ಲೂ ಹೋಗ್ಬೇಡಿ. ಅತ್ತೆ